ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಶ್ರಾವಣ ಶನಿವಾರ ಇರೋದ್ರಿಂದ ನಾಳೆ 3ನೇ ಶ್ರಾವಣ ಶನಿವಾರ, ಲಾಸ್ಟು. ಇನ್ನೇನು ಬರ್ತಾ ಇದೆ, ಇನ್ನೊಂದು ವಾರ ಇದೆ. ಮನೆ ದೇವ್ರ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಹಂಗಾಗಿ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತರಬೇಕು. ಎಲ್ಲ ಇವಾಗಲೇ ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಬಿಟ್ಕೊಂಡಿದ್ದೀನಿ. ಆಯಿತು, ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಆಯಿತು. ಇನ್ನೇನಿದ್ರು ಹೂವು ತೊಗೊಂಬಂದು ಮಕ್ಕಳು ಬರೋ ಅಷ್ಟೊತ್ತಿಗೆ ಅಷ್ಟೋ ಇಷ್ಟೋ ಸ್ವಲ್ಪ ಕೆಲಸನ ಮಾಡ್ಕೊಂಡಿರ್ತಾರೆ. ಊಟ ಮಾಡಿ ಬೇಗ ಮಲ್ಕೊಂಡು ಬೇಗ ಎದ್ದು ಪೂಜೆನ ಮಾಡಿ ಸ್ವಲ್ಪ ಬೇಗನೆ ಹೊರಡಬೇಕು ದೇವಸ್ಥಾನಕ್ಕೆ. ಗೊತ್ತಿಲ್ಲ, ಇದು ಸ್ವಲ್ಪ ದೂರ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋಗಬೇಕು. ಹಂಗಾಗಿ ಯಾವ ದೇವಸ್ಥಾನ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಕೂಡ ನಾನು ಹೇಳ್ತೀನಿ. ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಅಂತ ಕೂಡ ಹೇಳ್ತೀನಿ. ನಾಳೆ ಇವಾಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂವು ಎಷ್ಟಿತ್ತು ಗೊತ್ತಿಲ್ಲ, ರೇಟ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಹೋದ ಸತಿ ಅಂತೂ ತುಂಬಾ ಜಾಸ್ತಿ ರೇಟ್ ಇತ್ತು. ನೋಡಬೇಕು, ಹೋಗ್ಬಿಟ್ಟು ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಷ್ಟಿದೆ ಅಂತ ಕೂಡ ಹೇಳ್ತೀನಿ. ವ್ಯಾನಿಟಿ ಬ್ಯಾಗ್ ಬೇರೆ ಇನ್ನು ಬಂದು ಹೂವು ತೊಗೊಂಡು ಹೋಗ್ತಾಯಿದ್ದೀನಿ. ರೇಟ್ ಏನು ಕಡಿಮೆ ಏನಾಗಿಲ್ಲ, ಸ್ವಲ್ಪ ಪರವಾಗಿಲ್ಲ ಅಲ್ವಾ? ಆವಾಗ 250 ಇತ್ತೇನೋ. ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ, 1/4% ಪರವಾಗಿಲ್ಲ. ಇಷ್ಟು ಮತ್ತು ಇಷ್ಟು ಹೂವು ತೊಗೊಂಡಿರೋದಕ್ಕೆ 550 ರೂಪಾಯಿ ಆಯಿತು. ಈಗ ಇದನ್ನು ತೊಗೊಂಡು ಬಾಳೆಹಣ್ಣು ತೊಗೊಂಡು ಪೂಜೆ ಸಾಮಾನು ತೊಗೊಂಡು ಹಂಗೆ ಆಗುತ್ತೆ. ಇಲ್ಲಿನ ಶಾಪಿಂಗ್ ಮುಗೀತು. ನಾಳೆ ಇವತ್ತು ಸ್ವಲ್ಪ ಕೆಲಸ ಕೂಡ ಇರೋದ್ರಿಂದ ಅಲ್ಲಿನ ಸ್ವಲ್ಪ ವೀಡಿಯೋ ಕೂಡ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಹೋಗಿ ಇನ್ನು ಬಾಳೆಹಣ್ಣು ಕೂಡ ತೊಗೊಂಡು ಹೋಗಬೇಕು. ಓಕೆ, ನಾನು ರೆಡಿ ಆದೆ. ಮನೇಲೆಲ್ಲ ಪೂಜೆಗೆಲ್ಲ ಮಗಳೇ ರೆಡಿ ಮಾಡಿದ್ಲು. ಎದ್ದ ತಕ್ಷಣ ಎಲ್ಲ ಬೇಗ ಎಲ್ಲ ಕೆಲಸ ಮುಗಿಸಿ ಹೊರಟಿದ್ದೀವಿ. ನೋಡ್ಬೋದು ಮನೆಯಲ್ಲಿ ಎಲ್ಲ ಆಗಿದೆ. ಸ್ವಲ್ಪ ದೂರ ಇರೋದ್ರಿಂದ ನಾನು ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರದಲ್ಲಿ ಹೋಗ್ತಾ ಇರೋವಂಥದ್ದು ದೇವಸ್ಥಾನಕ್ಕೆ. ಸ್ವಲ್ಪ ಇಲ್ಲಿಂದ ನಮಗೆ ಸ್ವಲ್ಪ ದೂರ ಆಗುತ್ತೆ. ಹಂಗೆ ಹೋಗ್ತಾ ಸ್ವಲ್ಪ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೆಂಗೇನೆ ಅಲ್ಲೋಗಿ ಯಾವ ದೇವಸ್ಥಾನ ಅಂತ ಕೂಡ ತೋರಿಸ್ತೀನಿ. ಶ್ರಾವಣ ಶನಿವಾರ ಅಂತ ಅಂದರೆ ಎಲ್ಲರಿಗೂ ಒಂಥರ ಹಬ್ಬ ಇದ್ದಂಗೆ. ನಾನು ಟ್ರೆಡಿಷ್ನಲ್ಲಾಗಿ ಸ್ಯಾರಿ ಉಟ್ಕೊಂಡು ನೋಡ್ತಾ ಇರ್ಬೋದು, ಜುಮ್ಕಿ ಈ ಥರ ರೆಡಿ ಆಗಿದ್ದೀನಿ. ಒಂಥರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಈ ಥರ ರೆಡಿ ಆಗಬೇಕು ಅನ್ನೋದಕ್ಕಿಂತ ಸ್ಯಾರಿ ಉಟ್ಕೊಂಡು ಹೋದರೆ ಒಂದು ಖುಷಿ ಇರುತ್ತೆ ಅಂತ ಸ್ಯಾರಿನ ಉಟ್ಕೊಂಡಿದ್ದೀನಿ. ಬಟ್ ಬ್ಲೌಸು ಇದ್ರದ್ದಲ್ಲ, ಕಾಂಬಿನೇಷನ್ ಯಾವುದೋ ಒಂದು ಅರ್ಜೆಂಟಲ್ಲಿ ಯಾವುದೋ ಒಂದು ಹುಡ್ಕೊಂಡು ನೋಡ್ತಾ ಇರ್ಬೋದು ಹಾಕ್ಕೊಂಡು ಹೋಗ್ತಾ ಇರೋವಂಥದ್ದು. ಬನ್ನಿ ಹಾಗೆ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಮಾಡಿ. ಇಲ್ಲಿ ನಾವು ಬಂದಿರೋದು ಚಿಕ್ಕಬಳ್ಳಾಪುರ ದೇವಸ್ಥಾನ. ತುಂಬ ಜನ ಇರ್ತಾರೆ. ಹಾಗೆ ಇದು ನೋಡ್ತಾ ಇರೋದೇನಿದು ಮದುವೆ ದೇವಸ್ಥಾನ, ಶನಿ ಮಹಾತ್ಮನ ದೇವಸ್ಥಾನ. ನಾವು ಹೋಗ್ತಾ ಇರೋವಂಥದ್ದು ಚಿಕ್ಕಬಳ್ಳಾಪುರ ದೇವಸ್ಥಾನಕ್ಕೆ. ತುಂಬ ವಾತಾವರಣ ಚೆನ್ನಾಗಿದ್ದರಿಂದ ನಮಗಂತೂ ಇವತ್ತು ಬಿಸಿಲು ತುಂಬಾ ಕಡಿಮೆ ಇತ್ತು. ಹಾಗಾಗಿ ಹೋಗೋದಕ್ಕೂ ಕೂಡ ತುಂಬಾ ಇಷ್ಟ ಆಯಿತು. ಇವತ್ತು ವಾತಾವರಣ ಸ್ವಲ್ಪ ಬಿಸಿ ಇದ್ರೂ ಹೋಗೋದಕ್ಕೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಬಿಸಿಲು ತುಂಬ ಇದ್ದಾಗ ಸ್ವಲ್ಪ ವಾತಾವರಣ ತಣ್ಣಗಿದ್ದರಿಂದ ಸ್ವಲ್ಪ ಹೋಗೋದಕ್ಕೆ ಕೂಡ ಚೆನ್ನಾಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರೋ ಒಳ್ಳೆ ಘಾಟ್ ಸೆಕ್ಷನಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಇತ್ತು. ನಾನು ನಮ್ಮ ಮನೆಯವರು ಹಿಂದೆಗಡೆ ಕೂತ್ಕೊಂಡಿದ್ವಿ. ಹಾಗೆ ಮಕ್ಕಳು ಇಬ್ಬರೂ ಮುಂದಗಡೆನೇ, ಅವರಿಬ್ಬರು ತುಂಬ ಇಷ್ಟ ಅವರಿಗೆ ಜರ್ನಿ ಅಂತ ಅಂದರೆ ಅವ್ರು ಮುಂದಗಡೆನೇ ಕೂತ್ಕೊಂಡು ಸ್ವಲ್ಪ ವೀಡಿಯೋನ ಕೂಡ ಮಾಡ್ಕೊತಾ ಇದ್ರು ಅವ್ರಿಗೆ ಇಷ್ಟ ಬಂದಂಗೆ. ನೋಡ್ತಾ ಇರ್ಬೋದು, ಇಲ್ಲಿ ಏನು ನೋಡ್ತಿದ್ದೀರೋ ಸಿಕ್ಕಾಪಟ್ಟೆ ಅಂದರೆ ಜನ ಇತ್ತು. ನಾನು ಅಂದ್ಕೊಂಡೆ 1-2 ಅವರ್ 3 ಅವರ್ ಆಗುತ್ತೆ ಅಂತ ಅಂದ್ಕೊಂಬಿಟ್ಟಿದ್ದೆ. ಇರೋದ್ರಲ್ಲಿ ಸ್ವಲ್ಪ ಪರವಾಗಿರಲಿಲ್ಲ ಅಂತ ಅಂದ್ಕೊಂಡು ಎಲ್ಲ ಬೇಗ ಮುಗಿಸ್ಕೊಂಡು ಹೊರಟಿದ್ದಾಯಿತು. ಹಾಗೆ ಇಲ್ಲಿ ಪ್ರಸಾದಕ್ಕೆ ಪುಳಿಯೋಗರೆ ಎಲ್ಲ ವಾಂಗಿಬಾತನ್ನ ಕೂಡ ಕೊಟ್ಟಿದ್ದರು. ಅದನ್ನು ಕೂಡ ತಿಂದ್ಕೊಂಡು ಹೊರಟಿದ್ದಾಯಿತು. ದರ್ಶನ ಮುಗಿಸ್ಕೊಂಡು ಆಚೆಗೆ ಬಂದಿದ್ದೀವಿ. ಆಚೆಗೆ ಬಂದು ಪ್ರಸಾದನ
ಇನ್ನೂ ಕೊಟ್ಟರು ಟೊಮೊಟೊ ಬಾತು, ವಾಂಗಿಬಾತು ಇದನ್ನು ತಿಂದು ಇನ್ನು ಬೇರೆ ಬೇರೆ ದೇವಸ್ಥಾನಕ್ಕೂ ಹೋಗಬೇಕು. ಯಾವ್ದು ಇದು ಚಿಕ್ಕಬಳ್ಳಾಪುರದ ದೇವಸ್ಥಾನ. ತುಂಬ ಜನ ಜಾಸ್ತಿ ಇದ್ದರು. ಹೆಂಗೋ ದರ್ಶನ ಅಂತೂ ಆಯಿತು. ಒಂದು ಅರ್ಧ ಗಂಟೆ, ಒಂದು 20 ನಿಮಿಷ ನಿಂತಿದ್ವಿ ಅಷ್ಟೇ. ತುಂಬ ಜಾಸ್ತಿ ಹಾವುಗಳೈತಂತೆ ಅಲ್ಲಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ, ಇಲ್ಲಿ ಹಾವು ಮೀನನ್ನ ಹಿಡ್ಕೊಂಡು ತಿಂತಾಯಿತ್ತು. ಒಂದಲ್ಲ ಹಾವು, ಇಲ್ಲಿ ಲೆಕ್ಕಕ್ಕೆ ಬಾರ್ದಷ್ಟು ಹಾವುಗಳು ಕಾಣಿಸ್ತಾ ಇದ್ವು. ಸಂದಿಗೊಂದಿಲೆಲ್ಲ ಎಷ್ಟೊಂದು ಹಾವಿತ್ತು ಅಂತ ಅಂದರೆ ನಮಗಂತೂ ಒಂಥರ ಖುಷಿ ಆಗ್ತಾಯಿತ್ತು ನೋಡೋಕ್ಕೆ, ಅಷ್ಟೊಂದು ಹಾವಿತ್ತು. ಆಯಿತು, ಇಲ್ಲಿಂದ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಯಿತು. ಇನ್ನು ಒಂದಲ್ಲ 2 ದೇವಸ್ಥಾನಕ್ಕೆ ಹೋಗ್ಬೇಕಾಯಿತು. ಇಲ್ಲಿ ಮುಗಿಸ್ಕೊಂಡು ಆ ದೇವಸ್ಥಾನಕ್ಕೆ ಕೂಡ ಬಂದ್ವಿ. ಇದು ಆಂಜನೇಯ ದೇವಸ್ಥಾನ. ನಾವು ಅಲ್ಲಿಗೆ ಹೋಗಿದ್ದಿದ್ದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಹಾಗೆ ಇದು ಪ್ರತಿ ವರ್ಷವೂ ಈ ಪದ್ಧತಿ ಥರನೇ ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ. ಕೆಲವೊಂದು ದೇವಸ್ಥಾನಕ್ಕೆ ಇನ್ನೂ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹೋಗೋಕ್ಕಾಗಲಿಲ್ಲ. ಇದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿಗೆ ಕೂಡ ಬಂದು ಪೂಜೆನ ಮುಗಿಸ್ಕೊಂಡು ಇಲ್ಲಿ ಕೂಡ ದರ್ಶನ ಬೇಗ ಆಯಿತು. ಇಲ್ಲಿ ಜನ ಕಡಿಮೆ ಇದ್ದಿದ್ದರಿಂದ ಸ್ವಲ್ಪ ದರ್ಶನ ಬೇಗ ಆಯಿತು. ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ. ನೀವು ಇದೇನು ನೋಡ್ತಿದ್ದೀರೋ ಇದೇ ಥರ ಇದು ಪ್ರಾಜೆಕ್ಟು. ಇದೇ ಥರ ಇಲ್ಲಿ ದೇವಸ್ಥಾನ ಇರೋವಂಥದ್ದು. ತುಂಬ ಒಂಥರ ಜಾಗ BGS ಇದ್ರವರು ಚೆನ್ನಾಗಿ ಇದನ್ನು ಜೀರ್ಣೋದ್ಧಾರ ಮಾಡಿರೋದಂತೆ. ತುಂಬ ಚೆನ್ನಾಗಿ ಕಟ್ಕೊಂಡು ಇಲ್ಲಿ ಇದನ್ನು ಮಾಡಿದ್ದಾರೆ. ತುಂಬ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು. ಇಲ್ಲಿ ಕೂಡ ಪೂಜೆನ ಮುಗಿಸ್ಕೊಂಡು ಹಾಗೆ ಇಲ್ಲಿ ಹೋಟ್ಲಿಗೆ ಬಂದು, ದೇವನಹಳ್ಳಿ ಏರ್ಪೋರ್ಟು ರೋಡಲ್ಲಿ ನಮಗೆ ಒಳ್ಳೆ ಹೋಟೆಲ್ಗಳು ಸಿಗ್ತವೆ. ಅಲ್ಲಿ ಒಳ್ಳೆ ಹೋಟೆಲಲ್ಲಿ ನನ್ನ ಮಗ ಬೇರೆ ಏನೇನೋ ತಲೆ ತಿಂತಾಯಿದ್ದ, ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದ. ಹಾಗೆ ಅವನಿಗೂ ಸ್ವಲ್ಪ ಊಟನ ಕೊಡಿಸ್ಕೊಂಡು ನಾವು ಕೂಡ ಊಟನ ಮಾಡಿಕೊಂಡು ಅಲ್ಲಿಂದ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗಬೇಕಾಯಿತು. ಅಲ್ಲಿಂದ ಹೊರಟು ಬಂದು ಇನ್ನೂ ಒಂದು ಆಂಜನೇಯ ದೇವಸ್ಥಾನ, ಇದಕ್ಕೂ ಕೂಡ ಬಂದು ಇಲ್ಲಿ ಕೂಡ ಜನ ತುಂಬ ಎಲ್ಲ ಖಾಲಿಯಾಗಿದ್ದರು. ಹಾಗಾಗಿ ಇಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡು ನಾವು ಮನೆ ಕಡೆ ಬೇರೆ ಬರಬೇಕಿತ್ತು. ಹಾಗಾಗಿ ಇಲ್ಲಿ ಪೂಜೆನ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ನಾವು ಕೂಡ ಮನೆ ಕಡೆ ಹೊರಟು ಬಂದಿದ್ದಾಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.